ಆತ್ಮೀಯ ವಿದ್ಯಾರ್ಥಿಗಳೇ, 8ನೇ ತರಗತಿಯಲ್ಲಿ 3ನೇ ಅಧ್ಯಾಯ ಬೀಜ ಒಂದು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳು. ಈ ಹಿಂದಿನ ತರಗತಿಗಳಲ್ಲಿ ನಾವು ಬೀಜೋಕ್ತಿಗಳ ಕುರಿತು ಸಾಕಷ್ಟು ಮಾಹಿತಿಯನ್ನು ಪಡೆದಿದ್ವಿ. ಆ ಬೀಜೋಕ್ತಿಗಳಿಗೆ ಅಭ್ಯಾಸ ಮಾಡೋದಕ್ಕಿಂತ ಪೂರ್ವದಲ್ಲಿ ನಾವು ಚರಾಕ್ಷರ ಅಂದ್ರೇನು, ಚರಾಕ್ಷರ ಅಥವಾ ಅದಕ್ಕೆ ಇನ್ನೊಂದು ಪದ ಅವ್ಯಕ್ತ ಪದ ಅಂದ್ರೇನು, ಬೀಜ ಪದ ಅಂದ್ರೇನು, ಬೀಜೋಕ್ತಿ ಅಂದ್ರೇನು, ಈ ಎಲ್ಲ ಸಜಾತಿ ವಿಜಾತಿ ಪದಗಳು, ಆನಂತರ ಬೀಜೋಕ್ತಿಗಳು. ಈ ಬೀಜೋಕ್ತಿಗಳಲ್ಲಿ ವಿಧಗಳಿವೆ: ಏಕಪದೋಕ್ತಿ, ದ್ವಿಪದೋಕ್ತಿ, ತ್ರಿಪದೋಕ್ತಿ. ಹೀಗೆ ಬೀಜೋಕ್ತಿಗಳ ಕುರಿತು ನಾವು ಅಭ್ಯಾಸವನ್ನು ಮಾಡಿದ್ವಿ. ಯಾವುದೇ ಒಂದು ಬೀಜೋಕ್ತಿಯಲ್ಲಿರ್ತಕ್ಕಂಥ ಆಂಗ್ಲ ಭಾಷೆಯ ಚಿಕ್ಕ ಅಕ್ಷರವನ್ನು ನಾವು ಅವ್ಯಕ್ತ ಪದ ಅಥವಾ ಚರಾಕ್ಷರ ಅಂತೇಳಿ ನಾವು ಕರೀತೀವಿ. ಹೀಗಾಗಿ ಇಲ್ಲಿ ಒಂದು ಉದಾಹರಣೆಯನ್ನು ನೋಡೋಣ. ಎಕ್ಸ್, ಇದು ಒಂದು ಬೀಜೋಕ್ತಿ, ಇದು ಒಂದು ಏಕಪದ, ಇದನ್ನು ಚರಾಕ್ಷರ ಅಂತ ಕರೀತೀವಿ. ಇನ್ನು 2x ಪ್ಲಸ್ 3, ಇದು ಕೂಡ ಒಂದು ಪದೋಕ್ತಿ, ಬೀಜೋಕ್ತಿ. ಪದೋಕ್ತಿ ಅಂತ ಬೀಜೋಕ್ತಿ. ಇದರಲ್ಲಿ ಎಕ್ಸ್ ಅಂತಕ್ಕಂಥದ್ದನ್ನು ನಾವು ಚರಾಕ್ಷರ ಅಂತ ಕರೀತೇವೆ. ಇಲ್ಲಿ 3 ಅನ್ನೋ ಸಂಖ್ಯೆಯನ್ನು ಸ್ಥಿರಾಂಕ ಅಂತ ಕರೀತೇವೆ, ಅಥವಾ a ಮೈನಸ್ 3. ಇದರಲ್ಲೂ ಕೂಡ ಎಯನ್ನು ನಾವು ಚರಾಕ್ಷರ ಅಂತ ಹೇಳ್ಬಿಟ್ಟು ಕರೀತೇವೆ. ನೋಡಿ, ಇವೆಲ್ಲವನ್ನು ನಾವು ಪದೋಕ್ತಿಗಳು ಅಥವಾ ಬೀಜೋಕ್ತಿಗಳು ಅಂತ ಕರೀತೇವೆ. ಬೀಜೋಕ್ತಿ ಅನ್ನೋದು ಏಕಪದ ಇರ್ಬೋದು, ದ್ವಿಪದ ಇರ್ಬೋದು, ತ್ರಿಪದೋಕ್ತಿ ಇರ್ಬೋದು. ಹೀಗೆ ನಾವು ಈ ಒಂದು ಅಧ್ಯಾಯದಲ್ಲಿ ಪ್ರಮುಖವಾಗಿ ರೇಖಾತ್ಮಕ ಸಮೀಕರಣಗಳ ಕುರಿತು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಈಗ ರೇಖಾತ್ಮಕ ಸಮೀಕರಣ ಅಂದರೆ ಯಾವುದೇ ಒಂದು ಸಮೀಕರಣದಲ್ಲಿ ಒಂದೇ ಒಂದು ಅವ್ಯಕ್ತ ಪದ ಇದ್ದು ಅದರ ಗರಿಷ್ಠ ಘಾತ 1 ಆಗಿದ್ದರೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ ಅಂತ ಹೇಳ್ತೇವೆ. ಒಂದು ಸಮೀಕರಣದಲ್ಲಿ ಒಂದು ಅವ್ಯಕ್ತ ಪದದ ಘಾತ ಗರಿಷ್ಠ 1 ಆಗಿದ್ರೆ ಅದನ್ನು ನಾವು ರೇಖಾತ್ಮಕ ಸಮೀಕರಣ. ಆ ರೇಖಾತ್ಮಕ ಸಮೀಕರಣದ ಸಾಮಾನ್ಯ ರೂಪವನ್ನು ನಾವು ax ಪ್ಲಸ್ b ಈಕ್ವಲ್ಸ್ 0 ಅಂತ ಹೇಳ್ತೇವೆ. ಅಂದರೆ ಇಲ್ಲಿ a ಅನ್ನೋದು ಒಂದು x ನ ಸಹಗುಣಕ, b ಅನ್ನೋದು ಸ್ಥಿರಾಂಕ. ಯಾವಾಗ ನಾವು ax ಪ್ಲಸ್ b ಅನ್ನೋದು 0ಗೆ ಸಮನಾಗಿರುತ್ತೋ ಆಗ ಮಾತ್ರ ಇದನ್ನು ನಾವು ಸಮೀಕರಣ ಅಂತ ಕರಿತೇವೆ. ಇಲ್ಲಿ ನೋಡಿ, ಅಂತ ಉದಾಹರಣೆಗಳಿವೆ. 2x ಪ್ಲಸ್ 3 ನಾವು ಸಮೀಕರಣ ಅಥವಾ ಸರಳ ಸಮೀಕರಣ ಅಂತ ಕರೆಯೋದಿಲ್ಲ. ಕಾರಣ ಇಲ್ಲಿ ನಾವು ಸಮಚಿಹ್ನೆ ಇಲ್ಲ, ಆದ್ದರಿಂದ ಕೇವಲ ದ್ವಿಪದೋಕ್ತಿ ಇರುವುದರಿಂದ ಇದನ್ನು ನಾವು ಪದೋಕ್ತಿ ಅಂತ ಕರೀತೇವೆ. ಇದನ್ನು ಸರಳ ಸಮೀಕರಣ ಅಥವಾ ರೇಖಾತ್ಮಕ ಸಮೀಕರಣ ಅಂತೇಳಿ ನಾವು ಕರೀತೇವೆ. ಇದರಲ್ಲಿ ಎಕ್ಸ್ ಅನ್ನ ಚರಾಕ್ಷರ, ಎಕ್ಸ್ ಚರಾಕ್ಷರವಾಗಿದೆ. ಇಲ್ಲಿ ಬಿ ಅನ್ನು ನಾವು ಸ್ಥಿರಾಂಕ ಅಂತೇಳಿ ಕರೀತೇವೆ. ಈ ಅವ್ಯಕ್ತ ಪದದ ಘಾತ ಗರಿಷ್ಠ ಅಂದರೆ ನಮಗೆ 1 ಆಗಿರಬೇಕು. ಹಾಗಿದ್ರೆ ಮಾತ್ರ ಇದನ್ನು ನಾವು ರೇಖಾತ್ಮಕ ಸಮೀಕರಣ ಅಥವಾ ಸರಳ ಸಮೀಕರಣ ಅಂತ ಹೇಳ್ಬಿಟ್ಟು ನಾವು ವಿದ್ಯಾರ್ಥಿಗಳ ಇವುಗಳನ್ನು ಕರೀತೇವೆ. ಈಗ ಒಂದು ರೇಖಾತ್ಮಕ ಸಮೀಕರಣವನ್ನು ಮಾಡಿಕೊಂಡು ಅದರಲ್ಲಿ ಹೇಗೆ ನಾವು ಪರಿಹಾರವನ್ನು ಕಂಡುಹಿಡಿತೇವೆ ಅನ್ನೋದನ್ನು ನೋಡೋಣ. ಇಲ್ಲಿ ಒಂದು ಸರಳ ಸಮೀಕರಣ ಇದೆ, ಸರಳ ಸಮೀಕರಣ ಅಥವಾ ರೇಖಾತ್ಮಕ ಸಮೀಕರಣ. 4x ಪ್ಲಸ್ 2 ಈಕ್ವಲ್ಸ್ 6 ಅಂತ ಇದೆ. ಇದು ಒಂದು ರೇಖಾತ್ಮಕ ಸಮೀಕರಣವಾಗಿದೆ. ಇದರಲ್ಲಿ
ಈ ಸಮಚಿಹ್ನೆಯ ಎಡಭಾಗದಲ್ಲಿ ಇರೋದು ಒಂದು ಪದೋಕ್ತಿ, ಬಲಭಾಗದಲ್ಲಿ ಒಂದು ಸಂಖ್ಯೆ ಇದೆ. ಈ ಸಮೀಕರಣದ ಈ 4x+2 ಅನ್ನೋ ಪದೋಕ್ತಿ ಏನಿದೆಯಲ್ಲ, ಇದನ್ನ ಸಮೀಕರಣದ ಎಡಭಾಗ ಅಂತ ಕರೀತೇವೆ. 6 ಸಂಖ್ಯೆಯನ್ನ ಬಲಭಾಗ ಅಂತ ಹೇಳ್ತೇವೆ. ಇದರಲ್ಲಿ x ಅನ್ನ ನಾವು ಚರಾಕ್ಷರ ಅಥವಾ ಅವ್ಯಕ್ತ ಪದ ಅಂತ ಕೂಡ ಕರಿತೇವೆ. ಅವ್ಯಕ್ತ ಪದ ಅಥವಾ ಚರಾಕ್ಷರ ಅಂತ ಕರಿತೇವೆ. ಈಗ ನೋಡಿ, ಈಗ ನಾವು ಈ ಸರಳ ಸಮೀಕರಣ ಸಮತೆಯನ್ನು ನಿರೂಪಿಸಬೇಕಾದ್ರೆ ನಾವು ಒಂದು ಉದಾಹರಣೆಯನ್ನು ಕೊಡ್ಬೋದು ಮಕ್ಕಳೇ. ನಾವು ಈ ಹಿಂದಿನ ಕೆಲವಾರು ವರ್ಷಗಳಿಂದ ಒಂದು ರಾಶಿಯನ್ನು ಅಥವಾ ತೂಕವನ್ನು ಮಾಡಬೇಕಾದ್ರೆ ತಕ್ಕಡಿ ಹಿಡ್ಕೊಳ್ತಾ ಇದ್ದಾರೆ. ತಕ್ಕಡಿ ಹಿಡ್ಕೊಂಡಾಗ ಅದರ ಎರಡೂ ಭಾಗಗಳು ಸಮನಾಗಿದ್ದಾಗ ಮಧ್ಯದಲ್ಲಿರ್ತಕ್ಕಂಥ ಮೂರು ಸಮಚಿಹ್ನೆಯನ್ನು ತೋರಿಸ್ತಾ ಇತ್ತು. ಅಂದರೆ ಎಡಭಾಗ ಬಲಭಾಗಕ್ಕೆ ಸಮನಾದಾಗ ಆ ಮೂಳೆ ಏನು ಮಾಡ್ತಾ ಇತ್ತು, ಸಮ ಅನ್ನೋದನ್ನು ಸೂಚನೆ ಮಾಡ್ತೀವಿ. ಸಮೀಕರಣದ ಸಮತೆಯನ್ನು ನಾವು ಈ ರೀತಿ ನಿರೂಪಿಸ್ತೇವೆ. ಅಂದರೆ ಏನು ಹೇಳುತ್ತೆ ಸಮತೆ ಅಂದರೆ, ಯಾವುದೇ ಒಂದು ಸಮೀಕರಣದ ಎಡಭಾಗ ಬಲಭಾಗಕ್ಕೆ ಸಮನಾಗಿರಬೇಕು. ಹಾಗಾದರೆ ಈ ರೀತಿ ಆಗಬೇಕಾದ್ರೆ ಈ ಅವ್ಯಕ್ತ ಪದಕ್ಕೆ ಏನು ಬೆಲೆ ಬರುತ್ತಲ್ಲ, ಆ ಬೆಲೆಯನ್ನ ಈ ಸರಳ ಸಮೀಕರಣದ ಪರಿಹಾರ ಅಂತ ಕರೀತೇವೆ. ಈಗ ಇದನ್ನು ತೆಗೆದುಕೊಳ್ಳೋಣ. ಎಡಭಾಗ ಇದೆ, ಎಡಭಾಗ 4x+2 ಇದೆ. ಬಲಭಾಗ ಎಷ್ಟಿದೆ, 6 ಇದೆ. 6 ಇರಬೇಕು ಅಂದ್ರೆ x ಗೆ ಎಷ್ಟು ಬೆಲೆ ಕೊಡಬೇಕು ನೋಡಿ. ಒಂದು ಇದಕ್ಕೆ 4 × 1 + 2 4 + 2 6 ಇದೆ. ಎಡಭಾಗ 6 ಬಂದಿದೆ, ಬಲಭಾಗ ಕೂಡ 6 ಇದೆ. ಹಾಗಾದ್ರೆ ನಮಗೆ x ನ ಬೆಲೆ ಬಂದಿದೆಯಲ್ಲ 1 ಅನ್ನೋದು, x = 1 ಅನ್ನೋ ಈ ಬೆಲೆ ಏನಿದೆಯಲ್ಲ, ಇದನ್ನ ಈ ಸರಳ ಸಮೀಕರಣದ ಪರಿಹಾರ ಅಂತ ಹೇಳ್ಬಿಟ್ಟು ಕರೀತೇವೆ. ಹೀಗೆ ಯಾವುದೇ ಒಂದು ಸರಳ ಸಮೀಕರಣವನ್ನು ಕೊಟ್ಟಾಗ ಆ ಸಮೀಕರಣ ಸಮತೆಯನ್ನ ಹೊಂದಬೇಕಾದ್ರೆ ಆ ಅವ್ಯಕ್ತ ಪದದ ಬೆಲೆ ಏನು ನಮಗೆ ಸಿಗುತ್ತಲ್ಲ, ಆ ಬೆಲೆಯನ್ನು ಕಂಡುಹಿಡಿದಾಗ ಅದನ್ನು ನಾವು ಅದರ ಪರಿಹಾರ ಅಂತ ಹೇಳ್ಬಿಟ್ಟು ಕೂಡ ಕರಿತೇವೆ. ಅಂತಹ ಅನೇಕ ಉದಾಹರಣೆಗಳಿದ್ದಾವೆ. ಅವುಗಳನ್ನು ತಿಳಿಲಿಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳೇ. ಇಲ್ಲಿ ಕೆಲವೊಂದು ಸ್ವಲ್ಪ ಉದಾಹರಣೆಗಳಿದ್ದಾವೆ. ಆ ಉದಾಹರಣೆಗಳನ್ನು ನೋಡೋಣ. ಒಂದನೇ ಉದಾಹರಣೆ ಮಕ್ಕಳೇ, 2x - 3 = 7. ಈ ಉದಾಹರಣೆಯನ್ನು ನೋಡೋಣ. ಇದು ಒಂದು ಸಮೀಕರಣ ಇದೆ ಮಕ್ಕಳೇ. ಈ ಸಮೀಕರಣ ಒಂದು ಕಡೆ ರೇಖಾತ್ಮಕ ಪದೋಕ್ತಿ ಇದೆ, ಇನ್ನೊಂದು ಕಡೆ ಒಂದು ಸಂಖ್ಯೆ ಇದೆ. ಇದರಲ್ಲಿ ನಾವು ಆ ಸಮೀಕರಣದಲ್ಲಿ ಅವ್ಯಕ್ತ ಪದದ ಬೆಲೆಯನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ. ಇದನ್ನು ಎರಡು ರೀತಿಯಲ್ಲಿ ಮಾಡಬಹುದು. ಮೊದಲು ನಾವು ಒಂದು ಸಮತೆಯ ಸಿದ್ಧಾಂತಗಳು ಅಂತ ಇದೆ, ಆ ಸಮತೆಯ ಸಿದ್ಧಾಂತಗಳ ಪ್ರಕಾರ ಮಾಡಬಹುದು. ಅಥವಾ ಇನ್ನೊಂದು ರೀತಿ ನಾವು ಅದನ್ನು ಸ್ಪ್ಲಿಟ್ ಮಾಡೋದ್ರ ಮೂಲಕ ಆ ರೀತಿಯೂ ಮಾಡ್ಬೋದು. ಈಗ ಇದಕ್ಕೆ ಪರಿಹಾರಗಳನ್ನು ಕಂಡುಹಿಡಿಯಬೇಕಾದ್ರೆ ಮಕ್ಕಳೇ ನಾವು ಈಗ ನೋಡಿ, ಎರಡೂ ಕಡೆ ಸಮೀಕರಣದ ಎಡಭಾಗದಲ್ಲಿ ಈ ಪದೋಕ್ತಿ 2x - 3 ಇದೆ, ಬಲಭಾಗದಲ್ಲಿ 7 ಇದೆ. ನಾವು ಎರಡೂ ಕಡೆ 3ಅನ್ನು ಕೂಡೋದ್ರ ಮೂಲಕ 2x - 3 + 3 = 7 + 3. ಹಾಗಾಗಿ 3 ಮತ್ತು 3 ನಡುವಿನ ವ್ಯತ್ಯಾಸ 0 ಆಗುತ್ತೆ. ಎಡಭಾಗದಲ್ಲಿ 2x 7 3 10 ಆಗುತ್ತೆ. ಈ ಎರಡನ್ನು ಓರೆ ಗುಣಿಸ್ತೀವಿ ಮಕ್ಕಳೇ. ಓರೆ ಗುಣಿಸಿದಾಗ x = 10/2 ಆಗುತ್ತೆ. x = 2 1 5. ಹಾಗಾದ್ರೆ x = 5 ಅನ್ನೋದು ಈ ಒಂದು ಸರಳ ಸಮೀಕರಣದ ಪರಿಹಾರ ಅಂತ ಹೇಳ್ಬಿಟ್ಟು ನಾವು ಕರೀತೇವೆ. ಈಗ ಈ ಪರಿಹಾರ ಸಿಕ್ಕಿರ್ತಕ್ಕಂಥದ್ದು ಸರಿನೇ ತಪ್ಪೆ ಅಂತೇಳಿ ಪರಿಶೀಲನೆ ಮಾಡಿದಾಗ ಎಡಭಾಗವನ್ನು ತೆಗೆದುಕೊಳ್ಳೋಣ. ಸಮೀಕರಣದ ಎಡಭಾಗ ಏನಿದೆ, 2x - 3 ಇದೆ. ಸೊ x ಬೆಲೆ 2 × 5 - 3 2 ಇದೆ 10 - 3 10ರಲ್ಲಿ 7 ಅಂದರೆ 3 ಇದೆ. ಎಡಭಾಗ ಎಷ್ಟು ಬಂದಿದೆ, 3 ಬಂದಿದೆ. ಮಿಸ್ ಮಾಡಿ 10ರಲ್ಲಿ 3 ಹೋದರೆ ಕ್ಷಮಿಸಿ 7. ಬಲಭಾಗ ಎಷ್ಟಿದೆ ನೋಡಿ ಮಕ್ಕಳೇ, ಬಲಭಾಗ ಕೂಡ. ಆದ್ರಿಂದ ಎಡಭಾಗ ಅನ್ನೋದು ಬಲಭಾಗಕ್ಕೆ ಏನಾಗಿದೆ ಮಕ್ಕಳೇ, ಇದು
ಸಮನಾಗಿದೆ. ಹೀಗೆ ಇತರೆ ಲೆಕ್ಕಗಳನ್ನು ಕೇವಲ ಇಲ್ಲಿ ಸಂಕಲನ ಮತ್ತು ವ್ಯವಕಲನಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆ ಬಂದಿದೆ. ಅಂಥದ್ದೇ ಇನ್ನೊಂದು ಸಮಸ್ಯೆ ಇದೆ ನೋಡಿ ಮಕ್ಕಳೇ, ಅದನ್ನು ಬಿಡಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಸೊ ಈ ಸಮಸ್ಯೆ ಏನೇ ಅಂತ ಹೇಳಿದ್ರೆ, ಸೊ x/3 ಪ್ಲಸ್ 5/2 ಉದಾಹರಣೆ 2 x ಡಿವೈಡೆಡ್ ಬೈ 3 ಪ್ಲಸ್ 5 ಡಿವೈಡೆಡ್ ಬೈ 2 ಈಕ್ವಲ್ಸ್ 3 ಡಿವೈಡೆಡ್ ಬೈ 2 ಆದರೆ ಇದರಲ್ಲಿ x ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ ಮಕ್ಕಳೇ. ಈ x ಬೆಲೆಯನ್ನು ನಾವು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ. ಸೊ ನೋಡಿ, ಇದಕ್ಕೆ ಪರಿಹಾರ ಅಂತ ಹೇಳಿದ್ರೆ ಇದರಲ್ಲಿ x/3 ಪ್ಲಸ್ 5/2 ಈಕ್ವಲ್ಸ್ 3/2 ಅಂತ ಇದೆ. ಈಗ ಇದರಲ್ಲಿ ನಾವು ಹಿಂದೆ ಏನು ಮೆಥಡ್ ಮಾಡಿದ್ವಲ್ಲ ಅದೇ ಮೆಥಡ್ ಅನ್ನು ಕೂಡ ನಾವು ಅನುಸರಿಸಬಹುದು. ಎರಡೂ ಕಡೆ ಇಲ್ಲಿ ಪ್ಲಸ್ 5/2 ಇರೋದ್ರಿಂದ ಇದು ಹೊರಟೋಗ್ಬೇಕಾದ್ರೆ ನಾವೇನ್ ಮಾಡಬೇಕು, 5/2 ಕಳಿಬೇಕು. ಹಾಗಾದ್ರೆ ಎಡಭಾಗದಲ್ಲಿ 5/2 ಕಳೆದ್ರೆ ಬಲಭಾಗದಲ್ಲೂ ಕೂಡ 5/2 ಕಳಿಬೇಕು. ಅಥವಾ ಸ್ಪ್ಲಿಟ್ ಮಾಡೋದಾದ್ರೆ ಪ್ಲಸ್ 5/2 ಬಲಭಾಗ ತೆಗೆದುಕೊಂಡು ಹೋದ್ರೆ ಮೈನಸ್ 5/2 ಆಗುತ್ತೆ, ಹಾಗೂ ಕೂಡ ಮಾಡಬಹುದು. ಅದೇ ರೀತಿ ಮಾಡೋಣ. x/3 ಈಕ್ವಲ್ಸ್ 3/2 ಪ್ಲಸ್ 5/2 ಬಲಭಾಗ ಬಂದ್ರೆ 5/2 x/3 ಈಕ್ವಲ್ಸ್ ಈ ಎರಡು ಛೇದಗಳ ಲಸಾಹ 2 ಸಮಭಿನ್ನ ರಾಶಿ. ಆದ್ದರಿಂದ ಅಂಶಗಳನ್ನು ಏನು ಮಾಡಬೇಕು, ಕಳಿಬೇಕು. x/3 ಈಕ್ವಲ್ಸ್ 3ರಲ್ಲಿ 5 ಹೋದರೆ ಮಕ್ಕಳೇ -2/2 x/3 ಈಕ್ವಲ್ಸ್ ಮೈನಸ್ ಡಿವೈಡೆಡ್ ಬೈ ಪ್ಲಸ್ ಈಕ್ವಲ್ಸ್ ಮೈನಸ್ 2 ಓಕೆ. ಈ 3ಅನ್ನು ಮತ್ತೆ ಹೊರಗೆ ಗುಣಿಸಿದ್ರೆ x ಈಕ್ವಲ್ಸ್ -1 ಇಂಟು 3. ಸೊ x ಈಕ್ವಲ್ಸ್ ಮೈನಸ್ ಇಂಟು ಪ್ಲಸ್ -3. ನೋಡಿ, ಅವ್ಯಕ್ತ ಪದದ ಬೆಲೆ ನಮಗೆ ಎಷ್ಟು ಬಂದಿದೆ, x ಈಕ್ವಲ್ಸ್ -3 ಅಂತ ಆಗಿದೆ. ಈಗ ಇದನ್ನೇ ನಾವು ಪರಿಶೀಲನೆ ಮಾಡೋಣ. ನಮಗೆ ದೊರಕಿರುವ ಈ ಪರಿಹಾರ ಸರಿನೇ ತಪ್ಪೇ ಅಂತಕ್ಕಂಥದ್ದನ್ನು ನೋಡೋಣ. ಸೊ ಇದರಲ್ಲಿ ಎಡಭಾಗ x/3 ಪ್ಲಸ್ 5/2 x ನ ಬೆಲೆ ನಮಗೆ -3 ಅಂತ ಬಂದಿರೋದ್ರಿಂದ -3/3 5/2. ಸೊ ಇದು -1 ಪ್ಲಸ್ 5/2. ಇದು ನಾವು ಲಸ ತೆಗೆದ್ರೆ ಓರೆ ಗುಣಿಸ್ತೇವೆ, -2 ಪ್ಲಸ್ 5 5ರಲ್ಲಿ 2 ಅಂದರೆ 3/2. ಸೊ ಎಡಭಾಗ ಎಷ್ಟು ಬಂದಿದೆ ಮಕ್ಕಳು, ನಮಗೆ 3/2 ಬಂದಿದೆ. ಬಲಭಾಗ ಎಷ್ಟಿದೆ ನೋಡಿ, ಬಲಭಾಗ ಕೂಡ 3/2 ಬಂದಿದೆ. ಆದ್ದರಿಂದ ಎಡಭಾಗ ಈಕ್ವಲ್ಸ್ ಬಲಭಾಗ. ಇದನ್ನ ನಾವು ಆಂಗ್ಲ ಭಾಷೆಯಲ್ಲಿ LHS ಈಕ್ವಲ್ಸ್ RHS, ಎಡಭಾಗವು ಬಲಭಾಗಕ್ಕೆ ಏನಾಗಿದೆ ಮಕ್ಕಳೇ ಸಮ ಅನ್ನೋದನ್ನು ನಾವು ನಿರೂಪಣೆ ಮಾಡಿದ್ದೇವೆ. ಈಗ ಅದೇ ರೀತಿ ಇನ್ನೊಂದು ಗುಣಾಕಾರದ ಒಂದು ಸಮಸ್ಯೆ ಇದೆ. ಬಿಡಿಸೋಣ ಅದನ್ನ. ಹೀಗಿದೆ ನೋಡಿ, 15/4 ಮೈನಸ್ 7x 15/4 7x ಈಕ್ವಲ್ಸ್ 9. ಇದು 3ನೇ ಉದಾಹರಣೆ. ನೋಡಿ, ಇದನ್ನು ಸ್ವಲ್ಪ ಗಮನಿಸಿ ನೀವು. ಇಲ್ಲಿ 15/4 ಮೈನಸ್ 7x ಈಕ್ವಲ್ಸ್ 9 ಇದೆ. ಇಲ್ಲಿ ಸರಳವಾಗಿ ಮಾಡಬೇಕು ಅಂದರೆ ಈ ಎಡಭಾಗದಲ್ಲಿರ್ತಕ್ಕಂಥ ಪದೋಕ್ತಿಯ ಪದಗಳನ್ನು ಎಡಕ್ಕೆ ಬಲಕ್ಕೆ ಕಳಿಸ್ಬೋದು. ಇದರಲ್ಲಿ ಏನಾಗಬೇಕು ಅಂದರೆ ಅವ್ಯಕ್ತ ಪದ ಸಮೀಕರಣದ ಒಂದು ಭಾಗದಲ್ಲಿರಬೇಕು, ಸ್ಥಿರಾಂಕಗಳು ಸಮೀಕರಣದ ಒಂದು ಪಕ್ಕದಲ್ಲಿರಬೇಕು. ಈ -7x ಅನ್ನೇ ಬಲಭಾಗ ಕಳಿಸ್ಬಿಡೋಣ, 9ನ ಎಡಭಾಗ ತಗೋಣ, ಎರಡೂ ಒಂದೇ ರೀತಿ ಆಗುತ್ತೆ. ಸೊ ಈಗ 15/4 9 ಈ ಕಡೆ ಬಂದರೆ -9 ಈಕ್ವಲ್ಸ್ 7x ಬಲಭಾಗ ಹೋದರೆ ಪ್ಲಸ್ 7x. ಈ ಎರಡೂ ಸಮ ಇರೋದ್ರಿಂದ 7x ಅನ್ನು ಈ ಕಡೆ ಬರ್ಕೊಳ್ತೇನೆ ಮಾಡಿ, ಅಥವಾ 15/4 -9. ಇದನ್ನ ಯಾಕೆ ಈ ರೀತಿ ಬರ್ಕೊಂಡೆ ಅಂದರೆ ನಮ್ಮ ಹುಡುಗರಿಗೆ ಆರಂಭದಲ್ಲೇ -7x ಅಂತ ಇದ್ಬಿಟ್ರೆ ಅದನ್ನು ಓರೆ ಗುಣಿಸೋಕ್ಕೆ ಸ್ವಲ್ಪ ಗೊಂದಲ ಆಗುತ್ತೆ. ಆ ಕಾರಣಕ್ಕೋಸ್ಕರ ನಾನು
ಈ ಸಮೀಕರಣಗಳನ್ನು ಅದನ್ನು ಬದಲು ಮಾಡಿ ಬರೆದಿದ್ದಾರೆ. 7x ಈಕ್ವಲ್ಸ್ ಇಲ್ಲಿ 4 1ರ ಲಸಹ 4 ಆಗುತ್ತೆ ಮಕ್ಕಳೇ. ಇದನ್ನು ಓರೇ ಗುಣಿಸ್ಬೇಕು. ಇವಾಗ ನಾವು 15 ಇನ್ನು 9 4 ಮೈನಸ್ 36 ಆಗುತ್ತೆ. ಸೊ 7x ಈಕ್ವಲ್ಸ್ 6ರಲ್ಲಿ 5 ಹೋದರೆ 1, 3ರಲ್ಲಿ 1 ಹೋದರೆ 2, ಕಳಿಬೇಕಾದ್ರೆ ದೊಡ್ಡ ಸಂಖ್ಯೆ ಚಿಹ್ನೆ ಬರೀಬೇಕು, ಮೈನಸ್ 4 ಇದೆ. 7ಅನ್ನು ಓರೇ ಗುಣಿಸೋಣ. ಇವಾಗ 7 ಈಕ್ವಲ್ಸ್ ಮೈನಸ್ 21/4 ಓರೇ ಗುಣಿಸಿದಾಗಿದ್ದು ಛೇದ ಸ್ಥಾನಕ್ಕೆ ಬರುತ್ತೆ ಇಂಟು 7. ಇದು 7 1 7 3. ಸೊ ಈಗ ಉಳಿದಿರ್ತಕ್ಕಂಥ ಭಾಗ -3/4. ಹಾಗಾದರೆ ಎಕ್ಸ್ನ ಬೆಲೆ ನಮಗೆ -3/4. ಇದನ್ನು ಕೂಡ ಮಕ್ಕಳೇ ನಾವು ಪರಿಶೀಲನೆ ಮಾಡಿದರೆ ಇದೇ ಬೆಲೆ ಬರುತ್ತೆ. ಎಡಭಾಗ ನೇರವಾಗಿ ಬರೆದು ಬಿಡ್ತೀನಿ, ಯಾಕಂದರೆ ಇಂಥ ಅನೇಕ ಉದಾಹರಣೆಗಳನ್ನು ಪರಿಶೀಲನೆ ಮಾಡಿದ್ದೇವೆ ನಾವು. ಎಡಭಾಗ 15/7 ಮೈನಸ್ 7 ಇಂಟು ಎಕ್ಸ್ ಅವ್ಯಕ್ತ ಪದದ ಮೇಲೆ -3/4 ಇದೆ. ಸೊ 15/7 ಮೈನಸ್ ಇಂಟು ಮೈನಸ್ ಪ್ಲಸ್ 7 3 21/4. ಈಗ ನೋಡಿ, ಇವೆರಡನ್ನೂ ಕೂಡ ಲಸಹ ತೆಗೆದ್ರೆ ನಮಗೆ 7 4 ಅಥವಾ 7 ಇಂಟು 4 ಅಂತ ತಗೋಬೇಕು. ಓರೆ ಗುಣಿಸಿದಾಗ 15 4 60, 7 1 7 7 2 14. ಸೊ 2 3 7 ಆಗುತ್ತೆ. ಕೂಡಿದ್ರೆ 7 4 0 1 7 4 28 ಎಡಭಾಗ ಬಂದಿದೆ. ಅದೇ ರೀತಿ ಬಲಭಾಗ ನಮಗೆ ಬಲಭಾಗ ಬರಬೇಕು. ಇದನ್ನ 9ರಿಂದ ಹೋಗುತ್ತೆ ನೋಡೋಣ. 28 9 70 7x ಈಕ್ವಲ್ಸ್ 15/4 ಮೈನಸ್ 9/1. 7x ಈಕ್ವಲ್ಸ್ 15 ಮೈನಸ್ 36. ವಿದ್ಯಾರ್ಥಿಗಳೇ ಕ್ಷಮಿಸಿ, ಇಲ್ಲಿ 7 ಅಂತ ತಗೊಂಡಿದ್ದು ನಾನು. ಆಕ್ಚುಲಿ 15/4 15/4 ಮೈನಸ್ 7 ಇಂಟು ಮೈನಸ್ 3/4 15/4 ಮೈನಸ್ ಇಂಟು ಮೈನಸ್ ಪ್ಲಸ್ 7 3 21/4 36/4 4 9 36. ಪರಿಶೀಲನೆ ಮಾಡಿದಾಗ ಮಕ್ಕಳೇ ಎಡಭಾಗ ಬಲಭಾಗಕ್ಕೆ ಏನಾಗಿದೆ, ಸಮವಾಗಿದೆ. ಸೊ ಹೀಗೆ ನಾವು ಸಮೀಕರಣಗಳನ್ನು ಅನೇಕ ಸಮೀಕರಣಗಳಿದ್ದಾವೆ. ಆ ಸಮೀಕರಣಗಳನ್ನು ಇದೇ ರೀತಿ ನಾವು ಬಿಡಿಸ್ತಾ ಹೋಗ್ಬೋದು. ಯಾವುದೇ ಒಂದು ರೇಖಾತ್ಮಕ ಸಮೀಕರಣವನ್ನು ಕೊಟ್ಟಾಗ ಅದರಲ್ಲಿ ಒಂದೇ ಒಂದು ಅವ್ಯಕ್ತ ಪದ ಇರೋದ್ರಿಂದ ಅದನ್ನು ಅತ್ಯಂತ ಸರಳವಾಗಿ ನಾವು ಬಿಡಿಸಬಹುದು. ಈಗ ಇದೇ ರೀತಿ ಪದಗಳ ರೂಪದಲ್ಲಿರ್ತಕ್ಕಂಥ ಕೆಲವು ಸಮಸ್ಯೆಗಳಿದ್ದಾವೆ, ಅದನ್ನು ನೋಡೋಣ. ನೋಡಿ, ಇಲ್ಲಿ ಒಂದು ಸಮಸ್ಯೆ ಇದೆ. ಕೆಲವು ಅನ್ವಯ ಸಮಸ್ಯೆಗಳು. ಉದಾಹರಣೆ, ಭಾಗಲಬ್ಧ ಸಂಖ್ಯೆ -7/3/2 ಸಂಖ್ಯೆಗೆ 3/2 ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 3/7 ಆಗುತ್ತದೆ. ವಿದ್ಯಾರ್ಥಿಗಳೇ, ಇದು ಅನ್ವಯಿಕ ಸಮಸ್ಯೆ ಪದಗಳ ರೂಪದಲ್ಲಿರುವುದರಿಂದ ತಾವೆಲ್ಲ ಗಮನಿಸಬೇಕು. ಯಾವುದೋ ಒಂದು ಭಾಗಲಬ್ಧ ಸಂಖ್ಯೆಯನ್ನು ಕೊಟ್ಟಿದ್ದಾರೆ ಇಲ್ಲಿ -7/3. ಇದರ ಎರಡರಷ್ಟು ಸಂಖ್ಯೆಗೆ ಯಾವ ಸಂಖ್ಯೆಯನ್ನು ಸೇರಿಸಿದರೆ 3/7 ಆಗುತ್ತದೆ. ಈಗ ನೋಡೋಣ. ಮೊದಲು ಇದನ್ನು ನಾವು ಒಂದು ಸಮೀಕರಣವಾಗಿ ಪರಿವರ್ತನೆ ಮಾಡ್ಕೋಬೇಕು. ಹಾಗಾದರೆ ಯಾವ ಸಂಖ್ಯೆಯನ್ನು ನಾವು ಸೇರಿಸಬೇಕು ಅಂತ ಇದೆಯೋ ಅದನ್ನು ಊಹಿಸ್ಕೊಳ್ಳೋಣ. ಆ ಸಂಖ್ಯೆ x ಆಗಿರಲಿ. ಆ ಸೇರಿಸುವ ಸಂಖ್ಯೆ x ಆಗಿರಲಿ.
ಸಂಖ್ಯೆ -3/7/3 ಸಂಖ್ಯೆಗೆ ನಾವು ಯಾವ ಸಂಖ್ಯೆಯನ್ನ ಸೇರಿಸಿದರೆ -3/7ಕ್ಕೆ ನಾವು ಯಾವ ಸಂಖ್ಯೆಯನ್ನ ಸೇರಿಸಬೇಕು, ಆ ಸಂಖ್ಯೆ 2ರಷ್ಟಕ್ಕೆ ನಾವು -7/3 ಏನು ಮಾಡಬೇಕು ಮಕ್ಕಳೇ, ಸೇರಿಸಬೇಕು. ಆಗ ಆ ಸಂಖ್ಯೆ ನೋಡಿ -7/3 ಅಂದರೆ 2ರಷ್ಟಕ್ಕೆ ನಾವು ಏನು ಮಾಡಬೇಕು, ಯಾವ ಸಂಖ್ಯೆಯನ್ನು ಸೇರಿಸಬೇಕು, x ಅನ್ನ ಸೇರಿಸಿದ್ರೆ ನಮಗೆ 3/7 ಬರುತ್ತೆ. ಅಂದ್ರೆ -7/2 ಅಂದ್ರೆ ಇಂಟು 2 ಅದರ ದ್ವಿಗುಣ. ಅದಕ್ಕೆ ನಾವು x ಅನ್ನ ಸೇರಿಸಿದ್ರೆ 3/7 ಬರುತ್ತೆ. ಇದನ್ನ ಸರಳ ರೂಪಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳೇ. ಇವಾಗ ಇದು ಮೈನಸ್ ಇಂಟು ಪ್ಲಸ್, -7 14/3 ಪ್ಲಸ್ x ಈಕ್ವಲ್ 3/7. ಈ -14/3 ಬಲಭಾಗ ತೆಗೆದುಕೊಂಡು ಹೋಗೋಣ ಮಕ್ಕಳೇ. ಅವಾಗ x ಈಕ್ವಲ್ಸ್ 3/7 ಪ್ಲಸ್ 14/3. ಈಗ 7 ಮತ್ತು 3ರ ಲಸಾಹವನ್ನು ತೆಗೆದುಕೊಳ್ತೀವಿ ಮಕ್ಕಳೇ ನಾವು ಇವಾಗ. ಸೊ x ಈಕ್ವಲ್ಸ್ 7 ಇಂಟು 3, 7 3 21 ಆಗುತ್ತೆ. ಇದು 3 3 9 ಊರೇ ಗುಣಿಸಿದಾಗ ಪ್ಲಸ್ 14 98 ಕೂಡೋಣ. ಇವಾಗ x ಈಕ್ವಲ್ಸ್ 9 17ಕ್ಕೆ 7 + 1 107 ಆಗುತ್ತೆ. 9 17 ಡಿವೈಡೆಡ್ ಬೈ 7 3 21. ನೋಡಿ 9ರಿಂದ ಹೋಗುತ್ತೆ ನೋಡಿ ಸಾಮಾನ್ಯವಾಗಿ 107/21 ಅಂತ ಇದೆ. ಈಗ x ಬೆಲೆಯನ್ನು ನಾವು 107/21 ಅಂತ ನಮಗೆ ಬಂದಿದೆ. ಇದನ್ನೇ ಇಟ್ಕೊಳ್ಳೋಣ ಅಂತ ನಾವು ಹೇಳಿದ್ರೆ ಇವಾಗ. ಹಾಗಾದ್ರೆ ನಾವು ಯಾವುದೇ ಒಂದು ಸಂಖ್ಯೆಯ 2ರಷ್ಟು ಸಂಖ್ಯೆಗೆ x ಅನ್ನ ಸೇರಿಸಿದ್ರೆ ನಮಗೆ 3/7 ಅಂತೇಳಿ ಬರಬೇಕು. ಪ್ರಯತ್ನ ಮಾಡೋಣ. ಇನ್ನೊಮ್ಮೆ ನೋಡಿ, ಭಾಗಲಬ್ಧ ಸಂಖ್ಯೆ -7/3ರ 2ರಷ್ಟಕ್ಕೆ x ಅನ್ನ ಸೇರಿಸಿದ್ರೆ 3/7 ಆಗುತ್ತೆ. -7 14/3 x 3/7 x ಈಕ್ವಲ್ಸ್ -14/3 ಬಲಭಾಗ ಅಂದರೆ ಪ್ಲಸ್ 14/3 ಆಗುತ್ತೆ. ನಂತರ ಈಗ 7 3 21 ಲಸಾ ತೆಗೆದುಕೊಂಡಿದ್ದೇವೆ. ಓರೆ ಗುಣಿಸಿದಾಗ ಇದು 3 3 9 14 98 ಇದೆ ಮಕ್ಕಳೇ. ಇವೆರಡನ್ನೂ ಕೂಡಿದ್ರೆ 107/21 ಇದೆ. ಇದನ್ನು ಸರಳ ರೂಪದಲ್ಲಿ ಆಗುತ್ತೆ. ಸೊ ಇದನ್ನ ಮಕ್ಕಳೇ ಇಲ್ಲಿ ನಾವು x ಗೆ 107/21 ನಾವು ಸೇರಿಸಿದ್ರೆ ನಮಗೆ ಉತ್ತರ ಎಷ್ಟು ಬರುತ್ತೆ ಮಕ್ಕಳೇ? 3/7 ಅಂತ ಸಿಗುತ್ತೆ. ಇಂತಹ ಉದಾಹರಣೆಯನ್ನ ನಾವು ಇನ್ನು ಸಾಕಷ್ಟು ಇದಾವೆ. ಇನ್ನೊಂದು ಇಲ್ಲಿ ಒಂದು ಉದಾಹರಣೆ ಇದೆ ನೋಡಿ. ಒಂದು ಆಯತದ ಸುತ್ತಳತೆ 13 ಸೆಂಟಿಮೀಟರ್ ಇದೆ ಮತ್ತು ಅದರ ಅಗಲ 2/4 ಸೆಂಟಿಮೀಟರ್ ಇದೆ. ಹಾಗಾದರೆ ಅದರ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಆಯತ ಇದೆ, ಇದರ ಸಂಪೂರ್ಣವಾದ ಸುತ್ತಳತೆ ಕೊಟ್ಟಿದ್ದಾರೆ ಮಕ್ಕಳೇ. ನಮಗೆ ಎಷ್ಟಿದೆ? 13 ಸೆಂಟಿಮೀಟರ್ ಇದೆ. ABCD ಅಂದರೆ AB ಪ್ಲಸ್ BC ಪ್ಲಸ್ CD ಪ್ಲಸ್ DA ಇದು 15 ಸೆಂಟಿಮೀಟರ್ ಇದೆ. ಇದರ ಅಗಲ ಕೊಟ್ಟಿದ್ದಾರೆ ಮಕ್ಕಳೇ. ಅಗಲ ಎಷ್ಟಿದೆ? 2/3/4 ಸೆಂಟಿಮೀಟರ್ ಆದರೆ ಅದರ ಉದ್ದವನ್ನು ನಾವು ಕಂಡುಹಿಡಿಯಬೇಕು. ಇದರ ಆಧಾರದ ಮೇಲೆ ನಾವು ಇವಾಗ ಇದನ್ನು ಕಂಡುಹಿಡಿಯಲಿಕ್ಕೆ ಪ್ರಯತ್ನ ಮಾಡೋಣ ಮಕ್ಕಳೇ. ನಮಗೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯಲಿಕ್ಕೆ ಇರ್ತಕ್ಕಂಥ ಸಮೀಕರಣವನ್ನು ನೋಡೋಣ. ಒಂದು ಆಯತದ ಈಗ ಉದ್ದ ಕಂಡುಹಿಡಿಯಬೇಕಾಗಿದೆ. ಆಯತದ ಉದ್ದ x ಸೆಂಟಿಮೀಟರ್ ಆಗಿದೆ. ಯಾಕೆಂದ್ರೆ ಇದು ಗೊತ್ತಿಲ್ಲ ನಮಗೆ, ಅದರ ಉದ್ದ ಕಂಡುಹಿಡಿಯಬೇಕಾಗಿದೆ. ಸೊ ಈಗ ಆಯತದ ಸುತ್ತಳತೆ
ಸುತ್ತಳತೆ. ಈ ಆಯತದ ಸುತ್ತಳತೆಯನ್ನು ನೀವು ಹುಡುಕಬಹುದು ಮಕ್ಕಳೇ. ಇಲ್ಲಿ ಆಯತದಲ್ಲಿ ಅಭಿಮುಖ ಬಾಹುಗಳು ಸಮನಾಗಿದ್ದು ಸಮಾಂತರವಾಗಿರುತ್ತವೆ. ಆದ್ದರಿಂದ ಎರಡು ಉದ್ದಗಳು ಎರಡು ಅಗಲಗಳು, ಎರಡು ಉದ್ದ ಮತ್ತು ಎರಡು ಅಗಲಗಳ ಮೊತ್ತಕ್ಕೆ ಇದರ ಸುತ್ತಳತೆ ಸಮನಾಗಿರುತ್ತೆ. ಆದ್ದರಿಂದ ನಾವು 2 ಇಂಟು ಉದ್ದ ಪ್ಲಸ್ ಅಗಲ ಅಂತ ಬರೀತೀವಿ. ಇಲ್ಲ ಎ ಬಿ ಸಿ ಡಿ ಅಂತ ಹೀಗೂ ಬರ್ಬೋದು ಮಕ್ಕಳೇ. ಇದರಲ್ಲಿ 2 ಇಂಟು ಉದ್ದವನ್ನ ಎಕ್ಸ್ ಅಂತ ಕರೆದಿದ್ದೇವೆ ಮಕ್ಕಳೇ, ಪ್ಲಸ್ ಅಗಲವನ್ನು ಅವರೇ ಕೊಟ್ಟುಬಿಟ್ಟಿದ್ದಾರೆ 2 4ನೇ 3 ಅಂತೇಳಿ. ಈಗ ಹಾಗೆಯೇ ನಮಗೆ ಈ ಆಯತದ ಸುತ್ತಳತೆಯನ್ನು ಕೊಟ್ಟುಬಿಟ್ಟಿದ್ದಾರೆ. ಇಲ್ಲಿ ಆಯತದ ಸುತ್ತಳತೆ ಎಷ್ಟಿದೆ? 13. ಆಯತದ ಸುತ್ತಳತೆ 13 ಸೆಂಟಿಮೀಟರ್. ಸೊ ಈಗ ಇದರಲ್ಲಿ 2 ಇಂಟು ಎಕ್ಸ್, ಇದು 4 2 8, 8 3 12 ಭಾಗಿಸು 4. ನೋಡಿ ಮಕ್ಕಳೇ, ಇದು ಒಂದು ಮಿಶ್ರ ಭಿನ್ನ ರಾಶಿ ಇದೆ. ನಾವಿಲ್ಲಿ ಪೂರ್ಣಾಂಕ ಮತ್ತೆ ಛೇದಗಳನ್ನು ಗುಣಿಸ್ತೇವೆ. 4 2 8 ಅಂಶವನ್ನು ಕೂಡ್ತೇವೆ, 12 ಆಗುತ್ತೆ. ನೀವೆಲ್ಲ ಈ ಹಿಂದಿನ ತರಗತಿಯಲ್ಲೆಲ್ಲ ಅಭ್ಯಾಸ ಮಾಡಿದ್ದೀವಿ. 4 2 8 3 11, 12 ಭಾಗಿಸು 4 ಈಕ್ವಲ್ಸ್ 13. ಈಗ ಎರಡೂ ಕಡೆ 2ರಿಂದ ಭಾಗಿಸ್ಬಿಡೋಣ, ಆಗ 2 ಹೊರಟೋಗುತ್ತೆ ಮಕ್ಕಳೇ ಇದರಲ್ಲಿ. ಸೊ 2ರಿಂದ ಭಾಗಿಸಿದಾಗ ಏನಾಗುತ್ತೆ? ಎಕ್ಸ್ ಪ್ಲಸ್ 12 ಭಾಗಿಸು 4 ಈಕ್ವಲ್ಸ್ 13 ಭಾಗಿಸು 2. ಇಲ್ಲಿ 2ರಿಂದ ಭಾಗಿಸಿದಾಗ ಈ 2 ಹೊರಟೋಗುತ್ತೆ ಮಕ್ಕಳೇ. ಸೊ ಈಗ ಈ 11/4 ಬಲಭಾಗಕ್ಕೆ ಕಳಿಸೋಣ. ಸೊ ಎಕ್ಸ್ ಈಕ್ವಲ್ಸ್ 13 ಭಾಗಿಸು 2 ಮೈನಸ್ 12 ಭಾಗಿಸು 4. ಈಗ ಇದರಲ್ಲಿ x ಈಕ್ವಲ್ಸ್ 2 ಮತ್ತೆ 4ರ ಲಸಾಹ ಮಕ್ಕಳೇ 4 ಆಗುತ್ತೆ. ಈಗ 2 2 2 2 ಅಂತ ಹೇಳಿದ್ರೆ 13 2 26 ಮೈನಸ್ ಸೊ 12. ಈ ಕಡೆ ಇವಾಗ x ಈಕ್ವಲ್ 26ರಲ್ಲಿ 1 ಹೋದ್ರೆ 5, ಸೊ 2ರಲ್ಲಿ 1 ಹೋದ್ರೆ 1 ಭಾಗಿಸು 4 ಅಂತ ಹೇಳಿದ್ರೆ ಇದನ್ನ 4 3 12 ಮಕ್ಕಳೇ 4 12 3 ಆಗುತ್ತೆ. ಸೊ ಎಕ್ಸ್ ಬೆಲೆ ನಮಗೆ 3 4ನೇ 3 ಸೆಂಟಿಮೀಟರ್ ಅಂತ ಹೇಳಿ ಬರುತ್ತೆ. ಸೊ ಈಗ ನಮಗೆ ಎಷ್ಟು ಬಂದಿದೆ? ಇಲ್ಲಿ ಉದ್ದ ಸಿಕ್ಕಿದೆ. ಉದ್ದ 3 4ನೇ 3 ಸೆಂಟಿಮೀಟರ್, ಅಗಲ ಎಷ್ಟು ಬಂದಿದೆ? 2 4ನೇ 3 ಸೆಂಟಿಮೀಟರ್ ಅಂತ ಬಂದಿದೆ. ಇವೆರಡನ್ನು ನೀವು ಪರಿಶೀಲನೆ ಮಾಡಿದರೆ ನೋಡಿ, ಅಗಲಗಳು ಇಲ್ಲಿ ಸಾಮಾನ್ಯವಾಗಿ 3 4ನೇ 3, ಉದ್ದ ಎಷ್ಟು ಬಂದಿದೆ ಮಕ್ಕಳೇ ನಿಮಗೆ? 2 4ನೇ 3. ಇದರ ಮುಖಾಂಶಗಳು ಕೂಡ ಇವೆರಡನ್ನು ನೀವು ಕೂಡಿದರೆ ನಮಗೆ ಉತ್ತರ ಎಷ್ಟು ಬರುತ್ತೆ? 13 ಸೆಂಟಿಮೀಟರ್ ಅಂತ ಹೇಳಿ ಬರುತ್ತೆ. ಹೀಗೆ ಈ ಅಭ್ಯಾಸ ಚಟುವಟಿಕೆಯಲ್ಲಿ ಸಾಕಷ್ಟು ಸಮಸ್ಯೆಗಳಿವೆ. ಅವುಗಳನ್ನು ನೀವು ಮಕ್ಕಳೇ ಬಿಡಿಸಲಿಕ್ಕೆ ಪ್ರಯತ್ನ ಮಾಡಬಹುದು. ಈ ಉದಾಹರಣೆ ನೋಡಿದರೆ ಇಂಥದ್ದೇ ಇನ್ನೊಂದು ಉದಾಹರಣೆ ಇದೆ, ಅದನ್ನು ಬಿಡಿಸಲಿಕ್ಕೆ ನಾವು ಪ್ರಯತ್ನ ಮಾಡೋಣ. ಒಂದು ಸಂಖ್ಯೆಯಿಂದ ಉದಾಹರಣೆ. ಒಂದು ಭಾಗಿಸು 2 ಕಳೆದರೆ ಬರುವ ವ್ಯತ್ಯಾಸವನ್ನು ವ್ಯತ್ಯಾಸವನ್ನು 1/2ರಿಂದ ಗುಣಿಸಿದರೆ 1/2ರಿಂದ ಗುಣಿಸಿದರೆ 1/8 ಬರುವುದು. ಹಾಗಾದರೆ ಆ ಸಂಖ್ಯೆ ಕಂಡುಹಿಡಿಯಿರಿ. ಮಕ್ಕಳೇ, ಇದನ್ನ ಸ್ವಲ್ಪ ಗಮನಿಸಿರಿ. ನೀವು ಓದ್ಕೊಡ್ರಿ. ಇಂಥ ಸಮಸ್ಯೆಗಳನ್ನು ಕೊಟ್ಟಾಗ ಓದ್ಕೊಳ್ಬೇಕು.
ಇದು 2 ಅಥವಾ 3 ಅಂಕದ ಪ್ರಶ್ನೆ ಆಗಿರುತ್ತೆ. ಅನ್ವಯಿಕ ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಆಗುತ್ತೆ. ಈಗ ಇದರಲ್ಲಿ ಮೊದಲ ಸಮಸ್ಯೆಯನ್ನು ಓದ್ಕೊಂಡು ಇದನ್ನ ಸಮೀಕರಣವಾಗಿ ಅಂದ್ರೆ ಒಂದು ಸರಳ ಸಮೀಕರಣವಾಗಿ ಪರಿವರ್ತಿಸಬೇಕು. ನಂತರ ಅದರಲ್ಲಿರ್ತಕ್ಕಂಥ ಅವ್ಯಕ್ತ ಪದದ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. ಒಂದು ಸಂಖ್ಯೆಯಿಂದ 1/2 ಅನ್ನ ಕಳೆದರೆ ಬರುವ ವ್ಯತ್ಯಾಸವನ್ನ 1/2ರಿಂದ ಗುಣಿಸಿದರೆ 1/8 ಬರುವುದು. ಹಾಗಾದ್ರೆ ಆ ಸಂಖ್ಯೆ ಯಾವುದು? ಹಾಗಾದ್ರೆ ಆ ಸಂಖ್ಯೆಯನ್ನ ನಾವು x ಅಂತ ಹೇಳಿ ತಕೊಳ್ಳೋಣ. ಆ ಸಂಖ್ಯೆ x ಆಗಿದೆ. ನೋಡಿ, ಈಗ ಆ ಸಂಖ್ಯೆಯಿಂದ 1/2 ಅನ್ನ ಕಳೆದ್ರೆ ಈ ಸಂಖ್ಯೆಯಿಂದ 1/2 ಅನ್ನ ಕಳೆದ್ರೆ ಇದರಿಂದ ಏನು ವ್ಯತ್ಯಾಸ ಬರುತ್ತಲ್ಲ ಕಳೆದಾಗ ಆ ವ್ಯತ್ಯಾಸವನ್ನ 1/2ರಿಂದ ಗುಣಿಸಿದ್ರೆ ನಮಗೆ ಉತ್ತರ ಎಷ್ಟು ಬರಬೇಕು? 1/8 ಅಂತೇಳಿ ಬರಬೇಕು. ಅರ್ಥ ಮಾಡ್ಕೊಂಡಿದ್ದೀರಲ್ಲ? ಆ ಸಂಖ್ಯೆ x ಆಗಿರಲಿ ಅಂದ್ರೆ x ನಿಂದ 1/2 ಅನ್ನ ಕಳೆದ್ರೆ ವ್ಯತ್ಯಾಸ ಬರುತ್ತೆ. ಆ ವ್ಯತ್ಯಾಸವನ್ನ ನಾವು ಏನ್ ಮಾಡಬೇಕು? 1/2ರಿಂದ ಗುಣಿಸಿದ್ರೆ ನಮಗೆ ಉತ್ತರ ಎಷ್ಟು ಬರುತ್ತೆ? 1/8 ಬರುತ್ತೆ. ಹಾಗಾದ್ರೆ ಆ ಸಂಖ್ಯೆ x ನ ಬೆಲೆಯನ್ನು ನಾವೇನ್ ಮಾಡಬೇಕು ಮಕ್ಕಳೇ? ಇವಾಗ ಕಂಡುಹಿಡಿಯಬೇಕು. ನೋಡೋಣ ಇದರಲ್ಲಿ. ಸೊ x ಎರಡೂ ಕಡೆ 2ರಿಂದ ಗುಣಿಸಿದ್ರೆ 2 ಇಂಟು x ಮೈನಸ್ 1/2 ಇಂಟು 1/2 ಈಕ್ವಲ್ 1/8 ಇಂಟು 2. ಈ ಎರಡು ಹೋಗುತ್ತೆ. ನೋಡಿ, ಸಮೀಕರಣದ ಎಡಭಾಗದಲ್ಲಿ 2ರಿಂದ ಗುಣಿಸಿದ್ರೆ ಸಮೀಕರಣದ ಬಲಭಾಗವನ್ನು ಕೂಡ 2ರಿಂದ ಗುಣಿಸಬೇಕು. ನಾವು ನಿನ್ನೆ ಸ್ವಯಂ ಸಿದ್ಧಾಂತಗಳನ್ನು ಅಭ್ಯಾಸ ಮಾಡಬೇಕಾದ್ರೆ ಯಾವುದೇ ಒಂದು ವಸ್ತುವಿನ ಬೆಲೆ ದುಪ್ಪಟ್ಟಾದಾಗ ಅದು ಎರಡೂ ಕಡೆಗೂ ದುಪ್ಪಟ್ಟೇ ಆಗಿದೆ. ಎಡಭಾಗದಲ್ಲಿ ದುಪ್ಪಟ್ಟಾದ್ರೆ ಬಲಭಾಗವು ಕೂಡ ದುಪ್ಪಟ್ಟಾಗುತ್ತೆ. ಇದು 2 ಇದೆ, 2 4 ಆಗುತ್ತೆ. ಸೊ ಎಡಭಾಗದಲ್ಲಿ ಉಳಿದಿರೋದು x ಮೈನಸ್ 1/2 ಈಕ್ವಲ್ಸ್ ಇದು 4 1/4 ಮೈನಸ್ 1/2 ಅನ್ನ ಬಲಭಾಗ ಕಳಿಸಿದ್ರೆ ಮಕ್ಕಳೇ 1/4 ಪ್ಲಸ್ 1/2 x ಈಕ್ವಲ್ಸ್ 4 2 ಸಹ ಮಕ್ಕಳೇ 2 ಆಗುತ್ತೆ. 1 ಪ್ಲಸ್ 2 ಇಂಟು 1 ಅಂತಂದ್ರೆ 2 ಆಗುತ್ತೆ. ಸೊ ಈ ಕಡೆ x ಈಕ್ವಲ್ 3/4 ಅಂದ್ರೆ ಮಕ್ಕಳೇ ನೋಡಿ, ನಮಗೆ ಯಾವುದೇ ಒಂದು ಸಂಖ್ಯೆ ಅಂದ್ರೆ 3/4ರಲ್ಲಿ 1/2 ಕಳೆದು ಬರೋ ವ್ಯತ್ಯಾಸವನ್ನ 1/2ರಿಂದ ಗುಣಿಸಿದರೆ ನಮಗೆ ಗುಣಲಬ್ಧ ಎಷ್ಟು ಬರುತ್ತೆ? 1/8 ಬರುತ್ತೆ. ಇದು ಒಂದನ್ನು ಬೇಕಾದ್ರೆ ಮಕ್ಕಳೇ ಪರಿಶೀಲನೆ ಮಾಡಿಬಿಡೋಣ. ಪರಿಶೀಲನೆ. ಸೊ x ಅಂತ ಹೇಳಿದ್ರೆ 3/4 ಇದು ಎಡಭಾಗ ಮಕ್ಕಳೇ ಮೈನಸ್ 1/2 ಇಂಟು 1/2 ಇದು 4 2 ಲಾಸ 4 ಆಗುತ್ತೆ. ಸೊ ಇದು 3 ಮೈನಸ್ 2 ಇಂಟು 1/2 3ರಲ್ಲಿ 2 ಅಂದರೆ 1/4 ಇಂಟು 1/2 1/4 8. ಎಡಭಾಗ ಮತ್ತೆ ಏನಂದ್ರೆ 1/8 ಆಗಿದೆ. ಬಲಭಾಗ ಕೂಡ ಎಷ್ಟಾಗಿದೆ ಮತ್ತೆ ನಮಗೆ 1/8. ಆದ್ದರಿಂದ ಎಡಭಾಗ ಅನ್ನೋದು ಬಲಭಾಗಕ್ಕೆ ಮತ್ತೆ ಏನಾಗಿದೆ? ಸಮನಾಗಿದೆ. ಇಂಥ ಸಮಸ್ಯೆಗಳು ಮಕ್ಕಳೇ ಇನ್ನು ಈ ಅಧ್ಯಾಯದಲ್ಲಿ ಸಾಕಷ್ಟು ಇದೆ. ನಾವು ಈ ರೀತಿಯಾಗಿ ಅಭ್ಯಾಸದ ಲೆಕ್ಕಗಳನ್ನು ನೀವು ಮನೆಯಲ್ಲಿ ಬಿಡಿಸಬೇಕು. ಆನಂತರ ವಿದ್ಯಾಗಮ ಕಾರ್ಯಕ್ರಮ ನಡೀತಾ ಇದೆ, ಅದನ್ನು ಕೂಡ ಅವಲೋಕನ ಮಾಡಬೇಕು. ನಂತರ ನಾವು ಈಗ ಸ್ವಲ್ಪ ಮುಂದೆ ಹೋಗೋಣ ಮಕ್ಕಳೇ. ಎರಡೂ ಕಡೆ ಚರಾಕ್ಷರವಿರುವ ಸಮೀಕರಣಗಳನ್ನು ಬಿಡಿಸುವ ವಿಧಾನ. ನೋಡಿ, ಇದುವರೆಗೂ ನಮಗೆ ಸರಳ ಸಮೀಕರಣಗಳು
ಒಂದು ಪಕ್ಕದಲ್ಲಿ ಒಂದು ಪದೋಕ್ತಿಯಲ್ಲಿ ಒಂದು ಅವ್ಯಕ್ತ ಪದ ಇರುತ್ತೋ ಅದರ ಗರಿಷ್ಠ ಘಾತ ಒಂದಿರಬೇಕು ಅಂತ ಮಾಡ್ಕೊಂಡಿದ್ವಿ ನಾವು. ಇವಾಗ ಒಂದು ಸರಳ ಸಮೀಕರಣದಲ್ಲಿ ಎಡಭಾಗ ಪದೋನ್ನತಿ ಇದ್ದು ಒಂದು ಬಲಭಾಗದಲ್ಲಿ ಒಂದು ಸಂಖ್ಯೆ ಇದ್ದಾಗ ಹೇಗೆ ಅದರಲ್ಲಿ ಅವ್ಯಕ್ತ ಪದದ ಬೆಲೆ ಕಂಡುಹಿಡಿಯಬೇಕು ಅನ್ನೋದನ್ನು ನಾವು ನೋಡಿದ್ವಿ. ಇವಾಗ ನಾವು ಎರಡೂ ಕಡೆ ಚರಾಕ್ಷರಗಳಿದ್ದರೆ ಆ ಸಮೀಕರಣಗಳನ್ನು ಹೇಗೆ ಬಿಡಿಸ್ಬೋದು ಅನ್ನೋದ್ರ ಕುರಿತು ಇದರಲ್ಲಿ ಒಂದೊಂದು ಸಮಸ್ಯೆಗಳನ್ನು ನೋಡೋಣ. ಇದರಲ್ಲಿ ಒಂದನೇ ಉದಾಹರಣೆ ಅಂದರೆ ಉದಾಹರಣೆ 1. 2x ಮೈನಸ್ 1 ಈಕ್ವಲ್ಸ್ x ಪ್ಲಸ್ 2. 2x ಮೈನಸ್ 3 ಈಕ್ವಲ್ಸ್ x ಪ್ಲಸ್ 2. ಇಲ್ಲಿ ನೋಡಿ, ಎಡಭಾಗದಲ್ಲೂ ಕೂಡ ಒಂದು ಬೀಜೋಕ್ತಿ ಇದೆ, ಬಲಭಾಗದಲ್ಲೂ ಕೂಡ ಒಂದು ಬೀಜೋಕ್ತಿ ಇದೆ. ಎರಡೂ ಕಡೆನೂ ಕೂಡ ಅವ್ಯಕ್ತ ಪದಗಳಿದ್ದಾವೆ. ಹಾಗಾದರೆ ಈ ಅವ್ಯಕ್ತ ಪದಗಳ ಬೆಲೆಯನ್ನು ಕಂಡುಹಿಡಿಯಬೇಕಾದ್ರೆ ನಾವು ಮೊದಲು ಒಂದು ನಿಯಮವನ್ನು ಅನುಸರಿಸೋಣ. ಏಕೆಂದರೆ ಎರಡೂ ಕೂಡ ಸಜಾತಿ ಪದಗಳೇ, ಇಲ್ಲಿಯೂ x ಇದೆ, ಇಲ್ಲಿಯೂ ಕೂಡ x ಇದೆ. ಹಾಗಾದರೆ ಈ ರೀತಿ ಎರಡೂ ಕಡೆ ಈ ಎರಡು ಬೀಜೋಕ್ತಿಗಳು ಸಮ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ನಾವೀಗ ಈ ಅವ್ಯಕ್ತ ಪದದ ಬೆಲೆ ಕಂಡುಹಿಡಿಯಬೇಕಾದ್ರೆ ಮೊದಲು ನಾವು ಈ ಅವ್ಯಕ್ತ ಪದಗಳು ಸಮೀಕರಣದ ಒಂದು ಭಾಗದಲ್ಲಿ, ಸ್ಥಿರಾಂಕಗಳು ಈ ಸಮೀಕರಣದ ಇನ್ನೊಂದು ಭಾಗದಲ್ಲಿ ಬರುವಂತೆ ಅದನ್ನು ವ್ಯವಸ್ಥೆಗೊಳಿಸಬೇಕು. ಈ ಮಾಡೋಣಲ್ವಾ ಅದನ್ನ? 2x ಮೈನಸ್ 3 ಈಕ್ವಲ್ಸ್ x ಪ್ಲಸ್ 2. ಈಗ ಬಲಭಾಗದಲ್ಲಿರ್ತಕ್ಕಂಥ ಅವ್ಯಕ್ತ ಪದ x ಏನಿದೆಯಲ್ಲ ಎಡಭಾಗ ತರೋಣ. ಎಡಭಾಗದಲ್ಲಿರೋ ಮೈನಸ್ 3 ಅನ್ನೋ ಏನು ಸ್ಥಿರಾಂಕ ಇದೆಯಲ್ಲ ಅದನ್ನು ಬಲಭಾಗ ತೆಗೆದುಕೊಂಡು ಹೋಗೋಣ. ಈ ಪ್ಲಸ್ x ಎಡಭಾಗ ಬಂದರೆ 2x ಮೈನಸ್ x ಆಗುತ್ತೆ. ಇಲ್ಲಿ ಪ್ಲಸ್ 2 ಇದೆ, ಮೈನಸ್ 3 ಅನ್ನೋ ಸ್ಥಿರಾಂಕ ಬಲಭಾಗ ಬಂದರೆ ಏನಾಗಿದೆ? ಪ್ಲಸ್ 3 ಆಗಿದೆ. ಈಗ ಗಮನಿಸಬೇಕು ವಿದ್ಯಾರ್ಥಿಗಳೇ, ನೋಡಿ, ಸಮೀಕರಣದ ಎಡಭಾಗದಲ್ಲಿ ಅವ್ಯಕ್ತ ಪದಗಳಿದ್ದಾವೆ, ಬಲಭಾಗದಲ್ಲಿ ಸ್ಥಿರಾಂಕಗಳಿದ್ದಾವೆ. 2x ಅಲ್ಲಿ 1x ಹೋದರೆ 1x, 2 ಪ್ಲಸ್ 3 ಕೂಡಿದರೆ ಎಷ್ಟು ಬರುತ್ತೆ ಮಕ್ಕಳೇ? ನಮಗೀಗ 5 ಬರುತ್ತೆ. x ಬೆಲೆ ಆದಾಗ ಎಷ್ಟು ಬಂದಿದೆ ಮಕ್ಕಳೇ? 5 ಬಂದಿದೆ. ಇದನ್ನು ಪರಿಶೀಲನೆ ಮಾಡಬೇಕಾದ್ರೆ ಲೆಫ್ಟ್ ಹ್ಯಾಂಡ್ ಸೈಡ್ 2 ಇಂಟು 5 ಮೈನಸ್ 3, 2 5 10, 10 3 ಹೋದರೆ 7. ಬಲಭಾಗ ಎಷ್ಟಿದೆ ಮಕ್ಕಳೇ? ಬಲಭಾಗ x ಪ್ಲಸ್ 2 ಇದೆ. ಸೊ 5 ಪ್ಲಸ್ 2 ಈಕ್ವಲ್ಸ್ 7. ಆದ್ದರಿಂದ ಎಡಭಾಗ ಏನಾಗಿದೆ ಮಕ್ಕಳೇ? ಬಲಭಾಗಕ್ಕೆ ಸಮ ಆಗಿದೆ. ಅಂದರೆ ನಮಗೆ ದೊರೆತಿರ್ತಕ್ಕಂಥ ಈ ಪರಿಹಾರ x ಈಕ್ವಲ್ಸ್ 5 ಅನ್ನೋದು ಮಕ್ಕಳೇ ಸರಿಯಾಗಿದೆ. ಆದ್ದರಿಂದ ನಮಗೆ ಬಂದಿರತಕ್ಕಂಥ ಉತ್ತರ ಕೂಡ ಸರಿ. ಈಗ ಅಭ್ಯಾಸದಲ್ಲಿ ಅಂತ ಲೆಕ್ಕಗಳಿವೆ ಮಕ್ಕಳೇ, ಅದನ್ನು ಕೂಡ ಈಗ ನಾವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡೋಣ. ಅಭ್ಯಾಸದಲ್ಲಿ ಒಂದನೇ ಸಮಸ್ಯೆ. ಸೊ 3x ಈಕ್ವಲ್ಸ್ 2x ಪ್ಲಸ್ 18 ಇದೆ. ಇಂಥದ್ದೇ ಇನ್ನೂ ಒಂದು ಗೊಂದಲಮಯವಾಗಿರ್ತಕ್ಕಂಥದ್ದು 6ನೇ ಉದಾಹರಣೆ ಇದೆ. ಸೊ ಅದು 8x ಪ್ಲಸ್ 4 ಈಕ್ವಲ್ 3 ಇಂಟು x ಮೈನಸ್ 1 ಪ್ಲಸ್ 7. ನಂತರ ಬೇಕಾದ್ರೆ ಇನ್ನೊಂದು ಲೆಕ್ಕವನ್ನು ಆಮೇಲೆ ಬಿಡಿಸೋಣ. 7ನೇ ಲೆಕ್ಕ ಒಂದಿದೆ ಮಕ್ಕಳೇ, ಅದು ತುಂಬ ಇದೆ. 2y ಪ್ಲಸ್ 5/3 ಈಕ್ವಲ್ 26/3 ಮೈನಸ್ y. ಈ ಸಮಸ್ಯೆಗಳನ್ನು ನಾವು ಬಿಡಿಸೋಣ ಮಕ್ಕಳೇ. ಈ ಲೆಕ್ಕವನ್ನು ನೋಡಿ, ಇದು ಸುಲಭವಾಗಿದೆ. ಇದು ಅಭ್ಯಾಸ ಲೆಕ್ಕದಲ್ಲಿರೋದು. ಸುಮಾರು ಲೆಕ್ಕಗಳಿದ್ದಾವೆ. ಅದರಲ್ಲಿ ಈ ಎಡಭಾಗದಲ್ಲಿ 3x ಅಂತಕ್ಕಂಥದ್ದಿದೆ. 3x ಈಕ್ವಲ್ಸ್ 2x ಪ್ಲಸ್ 18. ಈ ಅವ್ಯಕ್ತ ಪದವನ್ನು ಎಡಭಾಗ ತಂದರೆ 3x ಮೈನಸ್ 2x ಈಕ್ವಲ್ಸ್ 18. 3x ಅಲ್ಲಿ 1x ಹೊರಟೋದ್ರೆ x ಈಕ್ವಲ್ಸ್ 18. ನೋಡಿ, 18 3 54. ಸೊ ಇದು 54 ಬರುತ್ತೆ. 18 36, 40, 50 ಸರಿ. ನಮಗೆ ಬಂದಿರತಕ್ಕಂಥ ಅವ್ಯಕ್ತ ಪದದ ಬೆಲೆ x ಬೆಲೆ 18 ಅನ್ನೋದು ಸರಿಯಾಗಿದೆ. ಈಗ ಅದೇ ರೀತಿ ಇಲ್ಲಿ 6ನೇ ಸಮಸ್ಯೆ ಇದೆ ಮಕ್ಕಳೇ. 6ನೇ ಸಮಸ್ಯೆಯನ್ನು ಮಾಡ್ಕೊಳ್ಳೋಣ. ಆವಾಗಲೇ ಅಂತ ಸಮಸ್ಯೆಯನ್ನು ಬಿಡಿಸಿದ್ವಿ.
8x ಪ್ಲಸ್ 4 ಈಕ್ವಲ್ಸ್ 3 ಇಂಟು ಎಕ್ಸ್ ಮೈನಸ್ 1 ಪ್ಲಸ್ 7. ಇದರಲ್ಲೂ ಕೂಡ ಅವ್ಯಕ್ತ ಪದಗಳು ಸಮೀಕರಣದ ಎಡಭಾಗದಲ್ಲಿ ಇದ್ದಾವೆ. ಆದರೆ ಇಲ್ಲಿ ಬಲಭಾಗದಲ್ಲಿ ಒಂದು ದ್ವಿಪದದ ಗುಣಲಬ್ಧ ಕೊಟ್ಟಿದ್ದಾರೆ. ಈ ಎಕ್ಸ್ ಮೈನಸ್ 1/3 ಅಂತ. ಅದನ್ನು ಸರಳ ರೂಪಕ್ಕೆ ತರೋಣ. ಮೊದಲು 8x ಪ್ಲಸ್ 4. ಈ ನೋಡಿ, ಈ ದ್ವಿಪದದ ಪ್ರತಿ ಪದವನ್ನು ಏಕಪದ 3ರಿಂದ ಗುಣಿಸಬೇಕು. 3 ಇಂಟು ಎಕ್ಸ್, 3x ಮೈನಸ್ 3 1 3 ಆಗಿದೆ, ಪ್ಲಸ್ 7. ಸೊ 8x ಪ್ಲಸ್ 4 ಈಕ್ವಲ್ಸ್ 3x. 7ರಲ್ಲಿ 3 ಹೋದರೆ ಮತ್ತೆ 4 ಇದೆ. ಈಗ ಈ ಹಿಂದೆ ಹೇಳಿದ್ವಲ್ಲ, ಅದೇ ರೀತಿ ಅವ್ಯಕ್ತ ಪದಗಳು ಸಮೀಕರಣದ ಒಂದು ಪಕ್ಕದಲ್ಲಿ ಬರಬೇಕು ಅಥವಾ ಒಂದು ಭಾಗದಲ್ಲಿ ಬರಬೇಕು. ಪ್ಲಸ್ ಎಕ್ಸ್ ಎಡಭಾಗ ಬಂದರೆ 3x ಆಗುತ್ತೆ, 4 ಇದೆ, ಪ್ಲಸ್ 4 ಬಲಭಾಗ ಬಂದರೆ ಮೈನಸ್ 4 ಇದೆ. 8x ಅಲ್ಲಿ 3x ಹೊರಟೋದ್ರೆ ಸೊ 5x ಈಕ್ವಲ್ಸ್ 0, x ಈಕ್ವಲ್ಸ್ 0. x ಈಕ್ವಲ್ಸ್ 0 ಕೊಟ್ಟರೆ ಉತ್ತರ ಸರಿ ಬರಬೇಕಲ್ವ ನಮಗೆ. 0 ಕೊಟ್ಟರೆ 4 ಬರುತ್ತೆ ಮಕ್ಕಳೇ. ಇಲ್ಲಿ ನೋಡಿ, 0 ಕೊಟ್ಟರೆ 3 1 ಮೈನಸ್ 3 ಪ್ಲಸ್ 4 ಇದೆ. ನಮಗೆ ದೊರಕಿರ್ತಕ್ಕಂಥ ಉತ್ತರ ಕೂಡ ಏನಾಗುತ್ತೆ ಮಕ್ಕಳೇ, ಪರಿಶೀಲನೆ ಮಾಡಿದರೆ ಸರಿ ಹೋಗುತ್ತೆ. ಈಗ ಇನ್ನು ಏಳನೇ ನೋಡೋಣ. ಏಳನೇ ನೋಡಿದೆ, ಇದು ಒಂದು ಮಾಡಿಬಿಟ್ಟು ನಿಮಗೆ ಅಭ್ಯಾಸ ಲೆಕ್ಕಗಳನ್ನು ಬಿಡಿಸಬೇಕ್ರಿ. ಈ ಏಳನೇ ಸಮಸ್ಯೆಯಲ್ಲೂ ಕೂಡ ಭಾಗಲಬ್ಧ ಕ್ರಿಯೆಯನ್ನು ಕೊಟ್ಬಿಟ್ಟಿದ್ದಾನೆ. 2y ಪ್ಲಸ್ 5y 3 ಈಕ್ವಲ್ಸ್ 26/3 ಮೈನಸ್ y ಅಂತ ಹೇಳ್ಬಿಟ್ಟು ಇದನ್ನು ಕೂಡ 2y ಪ್ಲಸ್ 5/3 ಈಕ್ವಲ್ಸ್ 26/3 ಮೈನಸ್ y. ಈ ಮೈನಸ್ y ಅನ್ನು ಎಡಭಾಗ ತರೋಣ. 2y ಪ್ಲಸ್ y. ಈ ಅವ್ಯಕ್ತ ಪದ ಒಂದು ಭಾಗಲಬ್ಧ ಸಂಖ್ಯೆ ಆಗಿದೆ. ಇದನ್ನು ಬಲಭಾಗ ಕಳಿಸೋಣ ಅಂದರೆ ಅವಾಗ 26/3 ಪ್ಲಸ್ 5/3 ಬಲಭಾಗ ಅಂದರೆ ಮೈನಸ್ 5/3. ಸೊ ಈಗ 2y ಪ್ಲಸ್ y 3y ಈಕ್ವಲ್ಸ್ ಇವೆರಡರಲ್ಲೂ ಕೂಡ 3 ಲಸಹ ಇದೆ ಅಂದರೆ ಬರ್ಕೊಂಡ್ಬಿಡಿ 26 ಮೈನಸ್ 5. ಸೊ ಈಗ 3y ಈಕ್ವಲ್ 26 ಹೋದರೆ 21/3 3y ಈಕ್ವಲ್ಸ್ 3 7 21 y ಈಕ್ವಲ್ಸ್ 7/3. ನಮಗೆ y ಬೆಲೆ ಬಂದಿದೆ. y ಬೆಲೆ 7/3 ಅಂತ ಬಂದಿದೆ. ಈಗ ಈ ಸಮೀಕರಣ ನಮಗೆ ದೊರಕಿರ್ತಕ್ಕಂಥ ಉತ್ತರ ಸರಿನೋ ತಪ್ಪೋ ಅನ್ನೋದನ್ನು ನಾವು ನೋಡಲಿಕ್ಕೆ ಪ್ರಯತ್ನ ಮಾಡೋಣ. ಹಾಗೆ ಎಡಭಾಗ ನೋಡೋಣ. ಎಡಭಾಗವನ್ನು ಬರ್ಕೊಳ್ತೇನೆ. ಏನಿದೆ? 2y ಪ್ಲಸ್ 5/3 ಇದೆ. 2 ಇಂಟು 7/3 ಪ್ಲಸ್ 5/3 ಇದೆ. 14/3 ಪ್ಲಸ್ 5/3 ಈಕ್ವಲ್ಸ್ 14 ಪ್ಲಸ್ 5/3 ಸೊ 19/3 ಎಡಭಾಗ ಬಂದಿದೆ. ಬಲಭಾಗವನ್ನು ನೋಡಿ, ನಮಗೆ ಎಷ್ಟಿದೆ? 26/3 ಮೈನಸ್ y ಅಂತ ಹೇಳಿದ್ರೆ 7/3 3 ಲಸ ಆದರೆ 26 ಮೈನಸ್ 7 ಈಕ್ವಲ್ಸ್ 19/3. ಬಲಭಾಗ ಕೂಡ ಎಷ್ಟಾಗಿದೆ ಅಂದರೆ ನಮಗೆ 19/3 ಇದೆ. ಆದ್ದರಿಂದ ಎಡಭಾಗ ಈಕ್ವಲ್ಸ್ ಬಲಭಾಗ ಆಗಿದೆ. ಈಗ ಭಾಗಾಕಾರ ಕ್ರಿಯೆ ಇರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಗೊಂದಲ ಆಗುತ್ತೆ ನೋಡಿ. ನೀವು ಗೊಂದಲ ಮಾಡ್ಕೋಬೇಡಿ. ಈ ಸರಳ ಸಮೀಕರಣಗಳನ್ನು ಬಿಡಿಸಬೇಕಾದ್ರೆ ನಮಗೆ ಸಮತೆಯ ಗುಣಧರ್ಮಗಳೆಲ್ಲ ಗೊತ್ತಿರಬೇಕು. ಎಡಭಾಗದಿಂದ ಬಲಭಾಗಕ್ಕೆ ಸ್ಪ್ಲಿಟ್ ಮಾಡೋದು ಅಥವಾ ಸ್ಥಳಾಂತರಿಸೋದು, ಗೋರೆ ಗುಣಿಸೋದು, ಇವೆಲ್ಲ ಗೊತ್ತಿದ್ಬಿಟ್ರೆ ಈ ರೀತಿ ಯಾವುದೇ ಎರಡು ಬೀಜೋಕ್ತಿಗಳು ಸಮ ಅಂತ ಇದ್ದಾಗ ಅದರಲ್ಲಿ ಅವ್ಯಕ್ತ ಪದದ ಬೆಲೆ ಕಂಡುಹಿಡಿಯೋದು ಸುಲಭ ಆಗುತ್ತೆ. ಸೊ ಇದರಲ್ಲೂ ಕೂಡ ನಾವಿವಾಗ 2x ಪ್ಲಸ್ 3 ಈ ಪ್ಲಸ್ ಒಂದನ್ನು ಬಲಭಾಗ ಕಳಿಸ್ತೇನೆ ಮಕ್ಕಳೇ. ಬಲಭಾಗದಲ್ಲಿರುವ 7x/15 ಎಡಭಾಗ ತಂದಾಗ 7x/15 ಪ್ಲಸ್ 3 ಆಗಿದೆ. ಪ್ಲಸ್ 1 ಬಲಭಾಗ ಬಂದರೆ ಮೈನಸ್ 1. 3 15 ಸಹ 15 ಆಗುತ್ತೆ. ನೀವು ಎರಡೂ ಬರ್ಕೊಳ್ಬೇಕು ಮಕ್ಕಳೇ. ಸೊ ಇಲ್ಲಿ 15 30x
ಮೈನಸ್ 7 ಮೂಲೆ 21 ಎಕ್ಸ್ ಈಕ್ವಲ್ಸ್ 2. 30 ಎಕ್ಸ್ ಅಲ್ಲಿ 21 ಎಕ್ಸ್ ಹೋದರೆ 7 ಎಕ್ಸ್ ಭಾಗಿಸು 15 ಮೂಲೆ 45 ಈಕ್ವಲ್ಸ್ 2. 7 ಎಕ್ಸ್ ಈಕ್ವಲ್ಸ್ ಇದನ್ನು ಊರೇ ಗುಣಿಸಿದರೆ 90 ಆಗುತ್ತೆ ಮಕ್ಕಳೇ. ಸೊ ಎಕ್ಸ್ ಈಕ್ವಲ್ಸ್ 90/7. ಮಕ್ಕಳೇ ಈ ರೀತಿ ಅನೇಕ ಸಮಸ್ಯೆಗಳು ಈ ಅಭ್ಯಾಸದಲ್ಲಿದ್ದಾವೆ. ಅವನ್ನ ನೀವು ಬಿಡಿಸಲಿಕ್ಕೆ ಪ್ರಯತ್ನ ಮಾಡಿ. ಸದಾ ನಾವು ಸಿದ್ಧರಿದ್ದೇವೆ.